BS ಯಡಿಯೂರಪ್ಪ ದುರಂತ ನಾಯಕ. ಅಲ್ಲ, ಈಗ ಈ ಕೋಮುದ್ವೇಷ ವಿಷಯ ಬಂದ ಕೂಡಲೇ ಹಿಂದೂ ಸಂಘಟನೆಯವರು ಕೋಮುವಾದಿಗಳು, ಅವರು ಕೋಮುದ್ವೇಷವನ್ನು ಹರಡ್ತಾರೆ ಅಂತ ಕೊಟ್ಟು ಮಾಡ್ತಾರೆ. ಸುನಿಲ್ ನಾಯ್ಕ್ ನೋ ಕಮೆಂಟ್ಸ್. ಗೋರಕ್ಷಣೆ ಅನ್ನೋದು ಶಾಸನ ಮಾಡಿದ್ರಿಂದಲೋ ಅಥವಾ ಹೋಗುವಂತ ಗೋವುಗಳನ್ನ ಒಂದು ಲಾರಿ ತಡೆದಿದ್ರಿಂದಲೋ ಗೋರಕ್ಷಣೆ ಆಗಲಿಕ್ಕೆ ಸಾಧ್ಯವೋ? ರಾಜಕೀಯ ನಮ್ಮ ಕ್ಷೇತ್ರ ಅಲ್ಲ. ನಮ್ಮ ಕ್ಷೇತ್ರ ಸಂಘಟನೆ, ಹೋರಾಟ, ಇಷ್ಟೇ. ರಾಜಕೀಯ ನಾವು ಪ್ರವೇಶ ಮಾಡೋದಿಲ್ಲ. ರಾಜಕಾರಣಿಗಳಿಂದ ನಮಗೆ ತೊಂದರೆ ಆದವಾಗ ರಾಜಕೀಯ ಪ್ರವೇಶ ಮಾಡಿ ರಾಜಕಾರಣಿಗಳಿಗೆ ಪ್ರತ್ಯುತ್ತರವನ್ನು ಕೊಡ್ತೇವೆ. ನೇರ ಮಾತು ವಿತ್ ವಿಶ್ವಂಭರ. ನಮಸ್ಕಾರ. ವಿಶ್ವಂಭರ ಟಿವಿಯ ವಿಶೇಷ ಕಾರ್ಯಕ್ರಮ ನೇರ ಮಾತು. ನೇರ ಪ್ರಶ್ನೆ, ನೇರ ಉತ್ತರ, ಅತಿಥಿಗಳೊಂದಿಗೆ ವಿಶೇಷ ಸಂಭಾಷಣೆ. ಇದು ನೇರ ಮಾತು ಕಾರ್ಯಕ್ರಮ. ಈ ಬಾರಿಯ ನಮ್ಮ ಅತಿಥಿ ಭಟ್ಕಳದ ಶ್ರೀ ಶಂಕರ್ ನಾಯ್ಕ್ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ. ಈಗ ತಾವು 20 ವರ್ಷಗಳಿಂದ ಹೋರಾಟ ಮಾಡಿದ್ರಿ, ಸಾಕಷ್ಟು ಜೈಲುವಾಸ, ಇದು ಪಡಬಾರದ ಕಷ್ಟ ಎಲ್ಲ ಆಯಿತು. ತಮಗೂ ಒಂದು ಫ್ಯಾಮಿಲಿ, ಒಂದು ಕುಟುಂಬ, ಇವರೆಲ್ಲ ಇರ್ತಾರೆ. ಈ 20 ವರ್ಷದ ತಮ್ಮ ಕಷ್ಟ ಸುಖಗಳ ಬೆಳಕು ಹಾಕೋದಿದ್ರೆ ಯಾವುದ್ಯಾವುದನ್ನು ಹೇಳ್ತೀರಿ? ತುಂಬ ಇವೆ. ಅದನ್ನೆಲ್ಲ ಸಾರ್ವಜನಿಕವಾಗಿ ಹೇಳೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಕಷ್ಟನೂ ಇದೆ, ಸುಖನೂ ಇದೆ. ಸುಖಕ್ಕಿಂತ ಕಷ್ಟ ಜಾಸ್ತಿ ಇದೆ. 90% ಕಷ್ಟನೇ ಇದೆ, 10%, 10% ಅಷ್ಟೇ ಸುಖ. ನಾವು ವ್ಯಕ್ತಪಡಿಸುವ ಅಭಿಪ್ರಾಯ ಮತ್ತೊಬ್ಬರಿಗೆ ಹೋರಾಟಕ್ಕೆ ಸ್ಫೂರ್ತಿ ಆಗಬೇಕು ವಿನಃ ನಾವು ವ್ಯಕ್ತಪಡಿಸುವ ಅಭಿಪ್ರಾಯ ಅವರು ಹೋರಾಟದಿಂದ ಹಿಂಜರಿಯುವಂತಾಗಬಾರ್ದು. ಯಾಕಂದರೆ ಪ್ರಸ್ತುತ ಕಾಲದಲ್ಲಿ ಹಿಂದೂಗಳು ಬದುಕಲಿಕ್ಕೋಸ್ಕರ ಹಿಂದುತ್ವದ ಕುರಿತಾದ ಹೋರಾಟ ಮಾಡೋದು ಅನಿವಾರ್ಯ. ನಾವು ನಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಆ ಹೋರಾಟಕ್ಕೆ ಧುಮುಕುವವರ ಸಂಖ್ಯೆ ಕಡಿಮೆ ಆಗ್ತದೆ. ಅವಾಗ ಹಿಂದುತ್ವಕ್ಕೆ ಅಪಾಯ ಬರುತ್ತೆ. ಅದಾಗಬಾರ್ದು. ಆದರೆ ಯುವಕರಿಗೆ ಅದೊಂದು ಪ್ರೇರಣೆ ಸರಿ ನೀವು ಹೇಳಿರೋದು. ಆದರೆ ಒಂದು ಕಲ್ಪನೆ ಇರಬೇಕು. ಯಾಕೆಂದರೆ ಇವತ್ತಿನ ಲೆಕ್ಕದಲ್ಲಿ ಹೋರಾಟ ಅಂದರೆ ಬರೀ ಘೋಷಣೆ ಕೂಗೋದಲ್ಲ, ಪ್ರತಿಭಟನೆ ಮಾಡೋದಲ್ಲ, ಮೆರವಣಿಗೆ ಮಾಡೋದಲ್ಲ. ಹಿಂದುತ್ವ ಹೋರಾಟ ಆ ರೀತಿಯದ್ದಲ್ಲ, ಆ ರೀತಿ ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ನೀವು ಸ್ಫೂರ್ತಿ ಕೊಡೋದಾದರೆ ಯಾವ ರೀತಿಯಲ್ಲಿ ಸ್ಫೂರ್ತಿ ಕೊಡ್ತೀರಿ? ಎಚ್ಚರಿಕೆ ಕೊಡೋದಿದ್ರೆ ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತೀರಿ? ನಾ ಪ್ರತಿಯೊಬ್ಬ ಹಿಂದೂ ಹೋರಾಟಗಾರರಿಗೆ ಹೇಳೋದಿಷ್ಟೇ, ವಾಸ್ತವಿಕತೆಯನ್ನು ಅರಿತು ಹೋರಾಟ ಮಾಡಿ. ಯಾವುದು ಸತ್ಯ, ಯಾವುದು ಸುಳ್ಳು ಎನ್ನುವುದನ್ನು ತಿಳಿದು ಹೋರಾಟ ಮಾಡಿ. ಯಾರದೇ ಅಧಿಕಾರದ ದುರಾಸೆಗೆ ನೀವು ಬಲಿಪಶು ಆಗಬೇಡಿ. ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡೋದು, ದೇಶಕ್ಕೋಸ್ಕರ ಹೋರಾಟ ಮಾಡೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಮಗದು ಅನಿವಾರ್ಯ. ಅದು ಯಾರೋ ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ಯಾರಿಂದ ನಾವು ಕಲಿಬೇಕಾಗಿಲ್ಲ. ನಮ್ಮ ರಕ್ತದಲ್ಲಿದೆ, ನಾವು ಮಾಡಲೇಬೇಕು. ಆದರೆ ನಮ್ಮ ಹೋರಾಟ ದಾರಿ ತಪ್ಪಬಾರ್ದು. ನಮ್ಮ ಹೋರಾಟ ಇನ್ನೊಬ್ಬರಿಗೆ ಅಧಿಕಾರಕ್ಕೆ ಏರಲಿಕ್ಕೆ ಏಣಿ ಆಗಬಾರ್ದು. ಒಂದು ವೇಳೆ ಆದರೂ ಕೂಡ ಅವರು ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಕಷ್ಟಕ್ಕೆ ಬೆನ್ನು ನಿಲ್ಲುವಂತಾಗಬೇಕು. ಹಾಗಿದ್ದಲ್ಲಿ ಮಾತ್ರ. ಮತ್ತು ಯಾರದೋ ಮೂಗಿನ ನೀರಕ್ಕೆ ಯಾರದೇ ನಾವು ಅಸ್ತ್ರ ಆಗಿ ಹೋರಾಟ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಹೋರಾಟ ವ್ಯರ್ಥ ಬೀಳ್ತದೆ. ನಮಗೂ ನಷ್ಟ, ಆ ಧರ್ಮಕ್ಕೂ ನಷ್ಟ. ವಾಸ್ತವಿಕತೆಯನ್ನು ತಿಳಿದು ಹೋರಾಟ ಮಾಡಿ. ಮತ್ತು ಈ ರಾಜಕಾರಣಿಗಳು ನಂಬ್ಕೊಂಡು ಹೋರಾಟ ಮಾಡಬೇಡಿ. ಈಗ ಅಧಿಕಾರ ಬೇಕೇ ಬೇಕು. ಹೌದು. ಈಗ ಯಾವುದೇ ಒಂದು ಹೋರಾಟ ಸಕ್ಸಸ್ ಆಗಬೇಕು ಅಂದರೆ ಅಂತಿಮವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವೇ ಅಂತಿಮ. ಆ ಅಧಿಕಾರವನ್ನು ಪಡಿಬೇಕು ಅಂತಾದರೆ ರಾಜಕಾರಣ ಹೋಗಲೇಬೇಕು, ಅದೇ ದಾರಿ. ರಾಜಕಾರಣಕ್ಕೆ ಹೋದ್ರು ಅಂದರೆ ದಾರಿ ತಪ್ತಾರೆ ಅಥವಾ ಕೆಳಗಿದ್ದವರ ಬೆಂಬಲಕ್ಕೆ ಬರೋದಿಲ್ಲ ಅನ್ನೋದು ವಾದ. ಹಾಗಿದ್ರೆ ಈ ಕಾರ್ಯಕರ್ತರನ್ನ ಜೊತೆಗಿಟ್ಕೊಂಡು, ಸಂಘಟನೆಯನ್ನು ಜೊತೆಗಿಟ್ಕೊಂಡು ರಾಜಕಾರಣ ಮಾಡೋದಿದ್ರೆ ಯಾವ ರೀತಿ ಮಾಡಬೇಕು? ಯಾರನ್ನ ನೀವು ಉದಾಹರಣೆಯಾಗಿ ತೋರಿಸ್ತೀರಿ? ನಾನು ಹೇಳ್ತೇನೆ, ನಿಷ್ಠಾವಂತರನ್ನು ರಾಜಕಾರಣಕ್ಕೆ ಕಳುಹಿಸಿ. ನಿಷ್ಠಾವಂತರಿಗೆ ಟಿಕೆಟ್ ಕೊಡಿ, ನಿಷ್ಠಾವಂತರನ್ನು ಆರಿಸ್ತನ್ನಿ,
ನಿಷ್ಠಾವಂತರು ಯಾವತ್ತಿದ್ರೂ ಕಾರ್ಯಕರ್ತರ ಜೊತೆ ನಿಲ್ತಾರೆ. ಈ ವಲಸಿಗರನ್ನು JDS ಕಾಂಗ್ರೆಸ್ಸಿಂದ ಬಂದಂಥ ಜಾತ್ಯ ಫೇಕ್ ಸೆಕ್ಯುಲರ್ ಮೆಂಟಾಲಿಟಿ ಇರೋರನ್ನೆಲ್ಲ ಪಕ್ಷಕ್ಕೆ ಕರೆಸ್ಕೊಂಡು ಅವರನ್ನು ಗೆಲ್ಲಿಸೋಕ್ಕೋಸ್ಕರ ನಾವು ಹೋರಾಟ ಮಾಡಿ ತ್ಯಾಗ ಮಾಡಿ ಕೊನೆ ಒಂದು ದಿವಸ ನಮಗೆ ಮುಳ್ಳಾಗ್ತಾರೆ, ನಮ್ಮ ಪಕ್ಷಕ್ಕೆ ನಮ್ಮ ಧರ್ಮಕ್ಕೆ ಮುಳ್ಳಾಗ್ತಾರೆ ಬಿಟ್ಟರೆ ಅವರಿಂದ ಯಾವುದೇ ರೀತಿ ಪ್ರಯೋಜನ ಇರುವುದಿಲ್ಲ. ಸೊ ಹಾಗಾಗಿ ನಿಷ್ಠಾವಂತರನ್ನು ಗುರುತಿಸಿ, ಅವನು ಬಡವನಾಗಿರ್ಬೋದು ಶ್ರೀಮಂತನಾಗಿ ಯಾರೇ ಆಗಿರಲಿ, ಅವನು ನಿಷ್ಠಾವಂತನಾಗಿದ್ದರೆ ಮಾತ್ರ ಅವನಿಗೆ ಟಿಕೆಟ್ ಕೊಡಿ. ಅದನ್ನು ನಿರ್ಧರಿಸುವಂಥ ಹಕ್ಕನ್ನು ನೀವು ದಕ್ಕಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಕರೆಕ್ಟು. ಈಗ ಹಾಗಿದ್ರೆ ಈಗ ನಮ್ಮ ಸಮಾಜದಲ್ಲಿ ಹೋರಾಟ ಮಾಡ್ತಾ ಇರೋರನ್ನ ಯಾರನ್ನ ಆದರ್ಶವಾಗಿ ತೋರಿಸ್ತೀರಿ, ಅಥವಾ ರಾಜಕಾರಣಿಗಳಲ್ಲಿ ಯಾರನ್ನ ಆದರ್ಶವಾಗಿ ತೋರಿಸ್ತೀರಿ? ಸ್ಥಳೀಯವಾಗಿ ತೋರಿಸ್ಬೇಕಂತ ಹೇಳಿದ್ರೆ ನಾವು ಅನಂತಕುಮಾರ್ ಹೆಗಡೆ ಅವ್ರನ್ನೇ ತೋರಿಸ್ತೇನೆ. ತನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿದ ವ್ಯಕ್ತಿತ್ವ. ಹಿಂದುತ್ವದ ವಿಷಯದಲ್ಲಿ ಯಾವತ್ತಿಗೂ ರಾಜಿ ಇಲ್ಲ. ಎಲ್ಲಿಯೂ ಕೂಡ ಹಿಂದೂ ಕಾರ್ಯಕರ್ತನ ತುಳಿದ ದಾಖಲೆ ಇಲ್ಲ. ರಾಜಕೀಯವಾಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿರ್ಬೋದು, ಆ ಕಾಲಕ್ಕೆ ಅದು ಅನಿವಾರ್ಯ ಆಗಿರ್ಬೋದು ಅಥವಾ ಅವಶ್ಯಕತೆಯೂ ಆಗಿರ್ಬೋದು. ಅದು ಎಲ್ಲೂ ಕೂಡ ತಾನು ನಂಬಿರುವ ತತ್ವ ಸಿದ್ಧಾಂತದ ಜೊತೆ ಎಲ್ಲೂ ಕೂಡ ರಾಜಿ ಆಗಿಲ್ಲ. ದಟ್ಸ್ ಅನಂತಕುಮಾರ್ ಹೆಗಡೆ, ದ ಲಯನ್ ಆಫ್ ಹಿಂದೂ. ಈಗ ಅಲ್ಲೇ ಇರೋದು ವಿಷಯ. ಈಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹಿಂದೂಗಳು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ, ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಕೆಲವೊಂದು ಕಡೆ ನೀವು ರಾಜಿಯಾದ. ನಾನು ಹೇಳ್ತೇನೆ, ಹಿಂದುತ್ವ ಯಾರಪ್ಪನ ಸ್ವತ್ತಲ್ಲ. ಕಾಂಗ್ರೆಸ್ಸಲ್ಲಿರುವ ಹಿಂದೂಗಳೇ, BJPಯಲ್ಲಿರುವ ಹಿಂದೂಗಳೇ, JDSಸಲ್ಲಿರುವ ಹಿಂದೂಗಳೇ. ನಾವು ರಾಜಿ ಆಗಿದ್ದೀರ ಅಂತ ಕೇಳ್ತಿರಲ್ಲ. JDSನವರು BJP ವಿಲೀನ ಆದರು, ಸೆಕ್ಯುಲರ್ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡ್ರು. ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು, ಈಗ ಹೊಂದಾಣಿಕೆ ಮಾಡಿಕೊಂಡೇ ವಿರೋಧ ಪಕ್ಷ ಸ್ಥಾನವನ್ನು ತಗೊಂಡಿದ್ದಾರೆ. ಆ ಲೆಕ್ಕಕ್ಕೆ ಹೇಳೋದಾದರೆ BJP ಒಟ್ಟಿಗೆ ರಾಜ್ಯ ಸೆಕ್ಯುಲರ್ ಒಟ್ಟಿಗೆ ಅಲ್ಲ, ಅದು ರಾಜಕಾರಣ. ನಾನು ಸಂಘಟನಾತ್ಮಕವಾಗಿ ನಾವು ಯಾರೊಟ್ಟಿಗೆ ಒಪ್ಪಂದ ಮಾಡ್ಕೊಂಡಿಲ್ಲ. ಮಂಕಾಳ ವಿದ್ಯಾ ಅವರನ್ನು ನಾವು ಬೆಂಬಲಿಸೋದು ನಿಜ, ಆದರೆ ಅವ್ರ ಪಕ್ಷ ನೋಡಿ ನಾವು ಬೆಂಬಲಿಸಿಲ್ಲ, ಅವ್ರ ವ್ಯಕ್ತಿತ್ವವನ್ನು ನೋಡಿ ಬೆಂಬಲಿಸಿದ್ದೇವೆ. ಅವರು ಕೂಡ ಒಬ್ಬ ಹಿಂದೂ ಧರ್ಮಕ್ಕೆ, ಹಿಂದೂಗಳಿಗೆ ಮಾಡಿರುವ ಸಹಾಯವನ್ನು ನೆನೆಸ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೇವೆ ಚುನಾವಣೆಯಲ್ಲಿ. ಅದು ಹೇಳೇ ಮಾಡಿದ್ದೇವೆ, ಕದ್ದು ಮುಚ್ಚಿ ಮಾಡಿಲ್ಲ. ನಾವು ಮಂಕಾಳ ವೈದ್ಯರನ್ನು ಬೆಂಬಲಿಸ್ತೇವೆ ಅಂತ ಹೇಳಿದ್ದೇವೆ, ಮಂಕಾಳ ವೈದ್ಯರನ್ನು 30,000 ಅಧಿಕ ಮತಗಳ ಅಂತರಗಳಿಂದ ಗೆಲ್ಲಿಸ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಮಾಡಿ ತೋರಿಸಿದ್ದೇವೆ. ಈಗ ಇಷ್ಟೆಲ್ಲ ಆಯ್ತಲ್ಲ, ಅಧಿಕಾರ ಇಲ್ಲದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಾವು ಇಷ್ಟೊತ್ತಿನವರೆಗಿನ ಬಂದ ಚರ್ಚೆ. ಈಗ ನೀವು ರಾಜಕಾರಣವನ್ನು ಸೇರ ಬಯಸುವವರು ಅಥವಾ ರಾಜಕಾರಣದಲ್ಲಿ ನಿಮ್ಮ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ನೀವು ಬಯಸುವವರು? ರಾಜಕೀಯ ನಮ್ಮ ಕ್ಷೇತ್ರ ಅಲ್ಲ. ನಮ್ಮ ಕ್ಷೇತ್ರ ಸಂಘಟನೆ, ಹೋರಾಟ, ಇಷ್ಟೇ. ರಾಜಕೀಯ ನಾವು ಪ್ರವೇಶ ಮಾಡೋದಿಲ್ಲ. ರಾಜಕಾರಣಿಗಳಿಂದ ನಮಗೆ ತೊಂದರೆ ಆದವಾಗ ರಾಜಕೀಯ ಪ್ರವೇಶ ಮಾಡಿ ರಾಜಕಾರಣಿಗಳಿಗೆ ಪ್ರತ್ಯುತ್ತರವನ್ನು ಕೊಡ್ತೇವೆ. ಈ ಶಂಕರ್ ನಾಯ್ಕರಿಗೆ ಭಟ್ಕಳದಲ್ಲಿ BJP ಟಿಕೆಟ್ ಕರೆದು ಕೊಟ್ಟರೆ ನಿಲ್ತೀರಾ ಇಲ್ವಾ? ನಾನು ಚುನಾವಣಾ ಆಕಾಂಕ್ಷೆ ಅಲ್ಲ, ಅದರಲ್ಲಿ ಆಸಕ್ತಿನೂ ಇಲ್ಲ ನನಗೆ. ಈಗಲೂ ಕೂಡ ನನಗೆ ಬೆಂಬಲದಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಒತ್ತಡ ಬಂದಿದೆ. ನಾನು ನಿಲ್ತಿಲ್ಲ, ಯಾಕೆಂದರೆ ನನಗೆ ಚುನಾವಣಾ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ನಮ್ಮದು ಸಂಘಟನಾ ಜೀವನ, ನಮ್ಮದು ಹೋರಾಟದ ಜೀವನ ಇಷ್ಟೇ. ಸೊ ಈ ಹೋರಾಟವನ್ನೇ ಇನ್ನೂ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಖಂಡಿತವಾಗಿ ಮುಂದುವರಿಸ್ತೇನೆ. ಜನರು ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಿಮ್ಮ ಇಷ್ಟು ವರ್ಷದ ಜೀವನದಲ್ಲಿ, ಹೋರಾಟದ ಹೊರತಾಗಿ ನಿಮ್ಮ ಲೈಫ್ನಲ್ಲಿ ವೈಯಕ್ತಿಕವಾಗಿ ನೀವು ಗಳಿಸಿದ್ದೇನು? ಜನರ ಅಭಿಮಾನ, ಪ್ರೀತಿ, ವಿಶ್ವಾಸ, ಇದೇ ನನ್ನ ದೊಡ್ಡ ಆಸ್ತಿ. ಬೇರೇನೂ ಗಳಿಸಿಲ್ಲ, ಬೇರೇನೂ ಅವಶ್ಯಕತೆ ಇಲ್ಲ. ದುಡಿತೇವೆ, ತಿಂತೇವೆ, ಆರಾಮಿದ್ದೇವೆ. ಜಿಲ್ಲೆಯ ರಾಜಕಾರಣದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಜಿಲ್ಲೆಯ ರಾಜಕಾರಣದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅನಂತಕುಮಾರ್ ಹೆಗಡೆ ಅವ್ರಿಗೆ ಅವಕಾಶ ಕೊಡಬೇಕಿತ್ತು. ಅನಂತಕುಮಾರ್ ಅವರನ್ನು ಮೂಲೆ ಗುಂಪು ಮಾಡಿ ಇವರು BJP ಅಸ್ತಿತ್ವವನ್ನು ಕಳ್ಕೊಂಡ್ರು. ಯಾಕೆ? ಕಾಗೇರಿ ಅವರು ನಿಷ್ಠಾವಂತರಲ್ವಾ? ಎರಡನ್ನು ಒಂದೇ ತಕ್ಕಡಿ ಇಟ್ಟು ತೂಕ ಮಾಡಲಿಕ್ಕೆ ಬರೋದಿಲ್ಲ. ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಲಿಕ್ಕೆ ಬರೋದಿಲ್ಲ. ಅನಂತಕುಮಾರ್ ಅವರ ತಕ್ಕಡಿಯಲ್ಲಿ ಕಾಗೇರಿ ಅವರ ತೂಕ ಅಲ್ಲ. ಈಗ ಕಾಗೇರಿಯವರು ಸಂಘ ಪರಿವಾರದ ಹಿನ್ನೆಲೆಯಿಂದಲೇ ಬಂದವರು.
ಅಥವಾ ಈ ಹೋರಾಟಗಳಲ್ಲಿ ಅವರು ಭಾಗಿಯಾದವರು. ಹಾಗಾಗಿ ಈಗ ಅವರು ಬದಲು ಇವರು MP ಆಗಿದ್ದಾರೆ ಅಷ್ಟೇ. ಈಗ ಅದರಿಂದ ಹೋರಾಟದ ಹಿನ್ನಡೆ ಅಂತ ಭಾವಿಸೋ ಸಾಧ್ಯತೆ ಇದೆಯಾ? ಖಂಡಿತ. ಈಗ ಕಾಗೇರಿ ಅವರು ಗೆದ್ದಿದ್ದಾರೆ, ಆದರೆ BJPಯ ಪರಿಸ್ಥಿತಿ ಬದಲಾಗಿದೆ. ದಿನ ದಿನ ಉಲ್ಫಣ ಆಗ್ತಿದೆ ಭಿನ್ನಾಭಿಪ್ರಾಯಗಳು. ಒಂದು ವೇಳೆ ಕಾಗೇರಿ ಗೆದ್ದಿದ್ದಕ್ಕೆ ಎಲ್ಲವೂ ಅವರು ಟಿಕೆಟ್ ಕೊಟ್ಟಿದ್ದಕ್ಕೆ ಎಲ್ಲವೂ ಸರಿಯಾಗಿ ಹೋಗ್ಬೇಕಿತ್ತು ಅನ್ನೋದಾದರೆ ಯಾಕಾಗಿಲ್ಲ? ಕಾಗೇರಿ ಅವ್ರು ಗೆದ್ದ ಮೇಲೆ ಯಾಕೆ ಉಲ್ಫಣ ಆಯಿತು? ಈಗ ಭಟ್ಕಳ ಸೌಹಾರ್ದದಿಂದ ಇರಬೇಕು, ಶಾಂತಿಯಿಂದ ಇರಬೇಕು ಅನ್ನೋದಾದರೆ ಅಲ್ಲಿ ಏನು ಬದಲಾಗಬೇಕು? ಅಲ್ಲಿನ ವ್ಯವಸ್ಥೆ ಬದಲಾಗಬೇಕು. ವ್ಯವಸ್ಥೆ ಯಾವ ರೀತಿ ಬದಲಾಗಬೇಕು? ಅಕ್ರಮವಾಗಿ ನಡೆಯುವಂಥ ಗೋಹತ್ಯೆ ಬಂದಾಗಬೇಕು. ದೇಶದ್ರೋಹಿ ಚಟುವಟಿಕೆ ಆರೋಪ ಹೊತ್ತವ್ರನ್ನ ಗಡೀಪಾರು ಮಾಡಬೇಕು. ಮೋಸ್ಟ್ ವಾಂಟೆಡ್ ಆರೋಪಿಗಳನ್ನ ಬಂಧಿಸಬೇಕು. ಅಲ್ಲಿ ನಡೀತಿರುವಂಥ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಯಾವುದೇ ಆಗಿರಲಿ ಟೋಟಲ್ ಅದನ್ನು ಮಟ್ಟ ಹಾಕಬೇಕು. ಕೋಮು ದ್ವೇಷ ಹರಡುವಂಥ ಯಾರೇ ಆಗಿರಲಿ ಅವರನ್ನು ಮಟ್ಟ ಹಾಕಬೇಕು. ಅಲ್ಲ, ಈಗ ಈ ಕೋಮು ದ್ವೇಷ ವಿಷಯ ಬಂದ ಕೂಡಲೇ ಹಿಂದೂ ಸಂಘಟನೆಯವರು ಕೋಮುವಾದಿಗಳು, ಅವರು ಕೋಮು ದ್ವೇಷವನ್ನು ಹರಡ್ತಾರೆ ಅಂತ ಪಟ್ಟು ಮಾಡ್ತಾರೆ. ಒಬ್ಬ ಹಿಂದೂ ಯಾವತ್ತೂ ಕೋಮು ದ್ವೇಷವನ್ನು ಹರಡಿದ ದಾಖಲೆಯೇ ಇಲ್ಲ. ಭಟ್ಕಳದ ಇಲ್ಲಿಯ ತನಕದ ಎಲ್ಲ ಗಲಭೆಗಳಿಗೂ ಯಾರು ಕಾರಣ ಅಂತ ಎಲ್ಲರೂ ಗೊತ್ತಿದೆ, ಹಿಂದೂಗಳ ಕಾರಣ ಅಲ್ಲ. ಕೋಮು ದೇಶ ಕೋಮು ಶಕ್ತಿಗಳನ್ನ ಮಟ್ಟ ಹಾಕ್ಬೇಕಂದ ತಕ್ಷಣ ನೀವು ಯಾಕೆ ಹಿಂದೂಗಳ ಕಡೆ ಕೈ ಬೆಳೆ ತೋರಿಸ್ತೀರಿ? ನಾನೊಬ್ಬ ಹಿಂದೂ ಹೋರಾಟಗಾರ. ನಾವಾಗಿ ಯಾವತ್ತಾದರೂ ಕೋಮು ದ್ವೇಷವನ್ನು ಹರಡಿದೇವ? ಇಲ್ಲಲ್ಲ. ಈಗ ಗೋಹತ್ಯೆ ವಿಷಯಕ್ಕೆ BJP ಅಧಿಕಾರದಲ್ಲಿ ಇದ್ದಾಗೂ ಗೋಹತ್ಯೆ ನಿಷೇಧ ಕಾನೂನು ಮಾಡಿದ್ರು. ಹೌದು. ಆದರೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅವತ್ತಿಗೂ ಗೋ ಸಾಗಾಟ ನಡೀತಾ ಇತ್ತು, ಇವತ್ತಿಗೂ ನಡೀತಾ ಇದೆ. ಹಾಗಿದ್ರೆ ಗೋರಕ್ಷಣೆ ಅನ್ನೋದು ಶಾಸನ ಮಾಡಿದ್ರಿಂದಲೋ ಅಥವಾ ಹೋಗುವಂಥ ಗೋಗಳನ್ನು ಒಂದು ಲಾರಿ ತಡೆದಿದ್ರಿಂದಲೋ ಗೋರಕ್ಷಣೆ ಆಗಲಿಕ್ಕೆ ಸಾಧ್ಯವೋ? BJP ಸರ್ಕಾರ ತನ್ನ ಆಡಳಿತದ ಅವಧಿಯಲ್ಲಿ ಪರಿಷ್ಕೃತ ಕಾಯ್ದೆಯನ್ನು ಜಾರಿಗೆ ತಂದಿದ್ದು. ಅದನ್ನೇ ಉದ್ದೇಶಿಸಿ ಹೇಳುವುದಾದರೆ ಗೋಹತ್ಯೆಯನ್ನು ಅದನ್ನು ಕಟ್ಟುನಿಟ್ಟಾಗಿ ಆ ಕಾನೂನನ್ನು ಜಾರಿಗೆ ತಂದಲ್ಲಿ 50% ಗೋಹತ್ಯೆಯನ್ನು ಕಾನೂನಿನ ಮಾರ್ಗದ ಮೂಲಕವೇ ತಡೆಯಲಿಕ್ಕೆ ಸಾಧ್ಯ ಇದೆ. ಇನ್ನೂ 50% ಗೋವಿನ ಪಾಲಕರು ಬದಲಾಗಬೇಕು. ಗೋವಿನ ಪಾಲಕರು ಕಟುಕರಿಗೆ ಗೋವನ್ನು ಕೊಡುವುದಿಲ್ಲ ಅನ್ನುವಂಥ ಮನಸ್ಥಿತಿಯನ್ನು ರೂಢಿಸ್ಕೋಬೇಕು. ಗೊತ್ತು ಅಥವಾ ಗೊತ್ತಿಲ್ಲದೆ ತಾವು ವ್ಯಾಪಾರ ಮಾಡುವಂಥ ಗೋವುಗಳು ಕಟುಕರ ಕೈ ಅನ್ನುವಂಥ ಇನ್ಫಾರ್ಮೇಷನ್ ಇದ್ರಷ್ಟೇ ಗೋಗಳನ್ನ ಮಾರಾಟ ಮಾಡ್ಬೇಕು. ಗೋಗಳನ್ನ ತಿನ್ನುವವರು ಗೋಗಳನ್ನ ಸಾಕೋದಿಲ್ಲ, ವಾಸ್ತವ ಅಲ್ಲ. ನಾನು ಹೇಳೋದು ಮನಸ್ಥಿತಿಯೇ ಬದಲಾಗಬೇಕು ಅಂತ ನನ್ನ ವಾದ. ಅದೇ ಮನಸ್ಥಿತಿ ಬದಲಾಗಬೇಕು. ಯಾಕೆ ಅಂತ ಕೇಳ್ತೇನೆ. ಇವತ್ತಿಗೆ ಪ್ರಯೋಜನಕ್ಕೆ ಬಾರದ ಅಥವಾ ಹಾಲು ಕೊಡೋದ ಹಸುಗಳನ್ನು ಸಾಕುವುದು ಕಷ್ಟ, ಹೊಟ್ಟೆ ಹಾಕೋದು ಕಷ್ಟ ಅನ್ನೋ ಪರಿಸ್ಥಿತಿ ಇರುವಾಗ ಯಾರಿಗಾದರೂ ಮಾರಲೇಬೇಕು. ಈ ವಾದ ನೀವು ಕೇಳಿರ್ಬೋದು, ಹಿಂದೆ ಬಂದಿತ್ತು. ಮುದಿ ಹಸುವನ್ನು ನಾನು ಇಟ್ಕೊಂಡು ಏನು ಮಾಡಲಿ? ನಾನು ಯಾರಿಗೋ ಕೊಡ್ತೇನೆ. ನಾನು ಕಟಕನಿಗೆ ಅಂತ ಕೊಡೋದಿಲ್ಲ, ಯಾರಿಗೋ ಕೊಡ್ತೇನೆ. ಅದನ್ನು ಕಟಕ ತಗೊಂಡು ಹೋದ್ರೆ ನಾನೇನು ಮಾಡಲಿ? ಈಗ ಸರ್ಕಾರದ ಮಟ್ಟದಲ್ಲೂ ಈ ವಾದ ಬಂದಿತ್ತು. ಈ ಮುದಿ ಗೋವುಗಳ ರಕ್ಷಣೆಗಾಗಿ ಸರ್ಕಾರವೇ ವಿಶೇಷವಾದ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ಇನ್ನು ಖಾಸಗಿ ಮಠಗಳು ಮುದಿ ಹಸುಗಳನ್ನು, ಗೊಡ್ಡು ಹಸುಗಳನ್ನು, ಗೋವುಗಳನ್ನು ಪೋಷಣೆ ಮಾಡಲಿಕ್ಕಂತಾನೆ ಹಲವಾರು ಗೋಶಾಲೆಗಳನ್ನು ತೆರೆದಿವೆ. ದುಡ್ಡಿನ ಆಸೆ ಇದ್ದವ ಕಟುಕರಿಗೆ ಕೊಡ್ತಾನೆ ವಿನ ಅವುಗಳ ಬಗ್ಗೆ ಕಾಳಜಿ ಇದ್ದವ ಮಠಕ್ಕೆ ಕೊಡ್ತಾನೆ. ಅಲ್ಲ, ಪರಿಸ್ಥಿತಿ ಸಮಾಜದ ಹೇಗಿದೆ, ಲಾಭ ಇಲ್ಲ ಹೇಳಾದರೆ ಮನೇಲಿದ್ದ ವಯಸ್ಸಾದವನ್ನೇ ತಗೊಂಡು ಹೋಗಿ ಅನಾಥಾಶ್ರಮಕ್ಕೆ ಸೇರಿಸೋ ಪರಿಸ್ಥಿತಿ. ಅದು ಆ ಲೆಕ್ಕಕ್ಕೆ ಹೋದರೆ ನೀವು ಹೇಳೋದು ಸರಿ ಇದೆ. ಮನುಷ್ಯನ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿನ ಬದಲಾಯಿಸೋರು ಯಾರು? ಅದನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೂ ಮಾಡ್ತಾ ಇಲ್ಲ. ಅಲ್ಲಿ ವ್ಯವಸ್ಥೆನೇ ಬೇರೆ ಆಗಿರುವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗದ ಹೊರತು ಬದಲಾವಣೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಅಸಾಧ್ಯ.
ನಾವು ಈ ಸಂದರ್ಶನದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಚುಟುಕು ಪ್ರಶ್ನೆಗಳನ್ನು ಕೇಳಬೇಕು. ಅದಕ್ಕೂ ಮುಂಚೆ ಒಟ್ಟಾರೆ ಸಮಾಜಕ್ಕೆ, ಅದು ಹಿಂದೂ ಸಮಾಜ ಇರಲಿ, ಮುಸ್ಲಿಂ ಸಮಾಜ ಇರಲಿ, ಇಡೀ ಸಮಾಜಕ್ಕೆ ನೀವು ಒಬ್ಬ ಹಿಂದೂ ನಾಯಕರಾಗಿ ಕೊಡುವಂಥ ಸಂದೇಶ ಏನು? ಸೌಹಾರ್ದತೆಯಿಂದ ಬದುಕಿ ಅಂತ ಹೇಳ್ತೇನೆ. ಪ್ರತಿಯೊಬ್ಬರ ಧಾರ್ಮಿಕ ಭಾವನೆಗಳನ್ನು ಗೌರವಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೂ ಉಳಿದಲ್ಲಿ ಮಾತ್ರ ಈ ದೇಶ ಉಳಿದಿದೆ. ಇದು ತಮ್ಮ ಗಮನದಲ್ಲಿರಲಿ. ಜಗತ್ತಿನ ಯಾವ ಭಾಗದಲ್ಲಿ ಹಿಂದೂ ಇಲ್ಲವೋ ಆ ದೇಶ ಉಳಿದಿಲ್ಲ. ಎಲ್ಲಿ ಹಿಂದೂ ಉಳಿದಾನೋ ಅಲ್ಲಿ ದೇಶ ಉಳಿದಿತ್ತು, ಆ ದೇಶ ಉಳಿದಿತ್ತು. ಇದು ಪ್ರತಿಯೊಂದು ಅನ್ಯಮತೀಯರು ನೆನಪಿಟ್ಟುಕೊಳ್ಬೇಕಾದಂಥ ವಾಸ್ತವ ಸಂಗತಿ. ಹಿಂದೂ ಇದ್ದ ದೇಶ ಶಾಂತಿ ಮತ್ತು ಸುಭಿಕ್ಷವಾಗಿರ್ತದೆ. ಓಕೆ, ನಾನು ಒಂದಷ್ಟು ಹೆಸರುಗಳನ್ನು, ವ್ಯಕ್ತಿಗಳನ್ನು ಹೇಳ್ತಾ ಹೋಗ್ತೇನೆ. ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಚುಟುಕಾಗಿ ಉತ್ತರ ಕೊಡಬೇಕು. ಮೊದಲನೇದಾಗಿ ಮಂಗಾಳು ವೈದ್ಯ, ಬಡವರ ಪಾಲಿನ ಭಗವಂತ, ಸುನಿಲ್ ನಾಯ್ಕ್, ನೋ ಕಮೆಂಟ್ಸ್. ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಬ್ಕಾ ನೇತಾ ಖಲೀಲ್ ಭಾಯ್, ಸತೀಶ್ ಸೈಲು, ಕಾರವಾರ ಶಾಸಕ, ರೂಪಾಲಿ ನಾಯ್ಕ್, ಕಾರವಾರ ಮಾಜಿ ಶಾಸಕಿ, ಅನಂತ್ ಕುಮಾರ್ ಹೆಗಡೆ, ದ ಲಯನ್ ಆಫ್ ಹಿಂದೂ, ಪ್ರಮೋದ್ ಮುತಾಲಿಕ್, ಹಿಂದೂ ಹೃದಯ ಸಾಮ್ರಾಟ್, ಬಿ ಎಸ್ ಯಡಿಯೂರಪ್ಪ, ದುರಂತ ನಾಯಕ, ಸಂತೋಷ್ ಜಿ, ಸಂಘದ ಹಿರಿಯ ನೇತಾರರು, RSS, ನಮ್ಮ ಅಸ್ತಿತ್ವ, ಮೋದಿ, 21ನೇ ಶತಮಾನದ ಛತ್ರಪತಿ ಶಿವಾಜಿ ಮಹಾರಾಜ್. ಸೊ ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಇಲ್ಲಿ ಬಂದು ಚರ್ಚೆ ಮಾಡಿದ್ದೀರಿ. ಅಂತಿಮವಾಗಿ ತಮ್ಮ ಹೋರಾಟ ಜೀವನ ಹೀಗೆ ಸಾಗಲಿ, ತಮ್ಮಿಂದ ಸಮಾಜಕ್ಕೆ ಪ್ರಯೋಜನವಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಅವರನ್ನು ಗೌರವಿಸಿ ನಾನು ಮತ್ತಷ್ಟು ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.